ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಬಂಧುಗಳೇ, ಈ ಮಾಹಿತಿಯನ್ನು ನೀವು ಇಂದು ಕೇಳಿಸ್ಕೊಳ್ತಾ ಇದ್ದೀರಿ ಅಂದರೆ ಅದು ಕೇವಲ ಆಕಸ್ಮಿಕವಲ್ಲ. ನಿಮ್ಮ ಬದುಕಿನ ನ್ಯಾಯದ ತಕ್ಕಡೆ ಈಗ ಸರಿಯಾಗುವ ಸಮಯ ಬಂದಿದೆ. ತುಲಾ ರಾಶಿಯವರಾದ ನೀವು ಯಾವಾಗಲೂ ಶಾಂತಿ ಮತ್ತು ನ್ಯಾಯವನ್ನು ಬಯಸುವವರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದರೂ ಪ್ರತಿಯಾಗಿ ನಿಮಗೆ ಸಿಕ್ಕಿದ್ದು ಮೋಸ ಮತ್ತು ನಿರಾಸೆ. ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ ಕಾಲ ಈಗ ಮುಗಿಯಿತು. 48 ಗಂಟೆಗಳ ಅದೃಷ್ಟದ ತಿರುವು ಅನ್ನೋದು ಬರ್ತಾ ಇದೆ. ತುಲಾರಾಶಿಯವರೇ, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅನ್ನೋದು ನಡೆಯಲಿದೆ. ಇಷ್ಟು ದಿನ ಯಾರು ನಿಮ್ಮನ್ನು ಹಗುರವಾಗಿ ಕಂಡಿದ್ರೋ ಅಥವಾ ನಿಮ್ಮ ಮೌನವನ್ನು ದೌರ್ಬಲ್ಯ ಅಂತ ಯಾರು ಭಾವಿಸಿದ್ರೋ ಅವರಿಗೆ ವಿಧಿಯೇ ಉತ್ತರ ನೀಡುತ್ತೆ. ನಿಮ್ಮ ರಾಶಿಯ ಮೇಲೆ ಶುಕ್ರನ ಶುಭ ದೃಷ್ಟಿ ಬೀರ್ತಾ ಇರೋದ್ರಿಂದ ನಿಮ್ಮ ಗೌರವ ಮತ್ತು ಆಕರ್ಷಣೆ ದುಪ್ಪಟ್ಟಾಗಲಿದೆ. ನಕಲಿ ಮುಖವಾಡಗಳ ಅನಾವರಣ, ನಿಮ್ಮ ಸುತ್ತಲೂ ನಾವೇ ನಿಮ್ಮವರು ಅಂತ ಹೇಳಿಕೊಳ್ಳುತ್ತಾ ಒಳಗೊಳಗೆ ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡುವ ಒಂದು ಗುಂಪು ಇದೆ. ನೀವು ಅವರ ಕಷ್ಟಕ್ಕೆ ಹೆಗಲು ಕೊಟ್ಟಿದ್ದೀರಿ, ಆದರೆ ಅವರು ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಹೊಂಚು ಹಾಕ್ತಾ ಇದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ಇಂತಹ ಒಬ್ಬ ವ್ಯಕ್ತಿಯ ಕುತಂತ್ರ ಅನಿರೀಕ್ಷಿತವಾಗಿ ಬಯಲಾಗಲಿದೆ. ಆ ವ್ಯಕ್ತಿ ನಿಮ್ಮ ಹತ್ತಿರದ ಸಂಬಂಧಿ ಅಥವಾ ವೃತ್ತಿ ಜೀವನದ ಸಹೋದ್ಯೋಗಿ ಆಗಿರಬಹುದು. ಆ ಸತ್ಯ ತಿಳಿದಾಗ ನೀವು ಕುಗ್ಗಬೇಡಿ, ಯಾಕೆಂದರೆ ಆ ಕಸ ನಿಮ್ಮ ಜೀವನದಿಂದ ಹೊರ ಹೋಗುವುದೇ ನಿಮಗೆ ಸಿಗುವ ಅತಿದೊಡ್ಡ ವಿಜಯ ಆಗಿರುತ್ತೆ. ತುಲಾರಾಶಿಯವರಿಗೆ ಕಾಣಿಸುವ 3 ವಿಶೇಷ ಸಂಕೇತಗಳು. ನಿಮ್ಮ ಭಾಗ್ಯದ ಬಾಗಿಲು ತೆರೀತಾ ಇದೆ ಅಂತ ತಿಳಿಯಲು ಈ ಸೂಚನೆಗಳನ್ನು ಗಮನಿಸಿ. ಸುಗಂಧದ ಅನುಭವ. ಅನಿರೀಕ್ಷಿತವಾಗಿ ನಿಮಗೆ ಹೂವಿನ ಅಥವಾ ದೈವಿಕ ಸುಗಂಧದ ಅನುಭವವಾದರೆ ಮಹಾಲಕ್ಷ್ಮಿಯ ಆಗಮನ ನಿಮ್ಮ ಮನೆಗೆ ಆಗ್ತಾ ಇದೆ ಅಂತ ಅರ್ಥ. ಕನ್ನಡಿಯ ದರ್ಶನ. ನೀವು ಕನ್ನಡಿ ನೋಡುವಾಗ ನಿಮ್ಮ ಮುಖದಲ್ಲಿ ಒಂದು ವಿಶೇಷ ಕಳೆ ಅಥವಾ ಕಾಂತಿ ಏನಾದರೂ ಕಂಡು ಬಂದರೆ ಅದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವ ಸೂಚನೆ. ಅನಿರೀಕ್ಷಿತ ಆಹ್ವಾನ. ಯಾವುದೇ ಒಂದು ಶುಭ ಸಮಾರಂಭಕ್ಕೆ ಅಥವಾ ಮಹತ್ವದ ಮೀಟಿಂಗಿಗೆ ಅನಿರೀಕ್ಷಿತವಾಗಿ ಕರೆ ಬರೋದು ನಿಮ್ಮ ಹೊಸ ಅಧ್ಯಯನದ ಆರಂಭ. 4ನೇದಾಗಿ ಆರ್ಥಿಕ ಮತ್ತು ವೈಯಕ್ತಿಕ ಲಾಭ. ಇನ್ನು ದೀರ್ಘಕಾಲದ ಆರ್ಥಿಕ ಮುಗ್ಗಟ್ಟು ಎಲ್ಲವೂ ಮುಗಿದು ಹೊಸ ಆದಾಯದ ಮೂಲಗಳು ಅನ್ನೋದು ತೆರೆಯುತ್ತೆ. ಇನ್ನು ನ್ಯಾಯಾಲಯದ ಕೆಲಸಗಳು, ಏನಾದರೂ ಕಾನೂನು ಸಮಸ್ಯೆಗಳಿದ್ರೆ ಅವು ನಿಮಗೆ ಅನುಕೂಲಕರವಾಗಿ ಮುಗಿಯುವ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ಸುಧಾರಣೆ. ನಿಮ್ಮ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪ್ರೀತಿ ಹೆಚ್ಚಾಗಲಿದೆ. ಅದೃಷ್ಟವನ್ನು ಗಟ್ಟಿಗೊಳಿಸೋದಕ್ಕೆ ಸರಳ ಪರಿಹಾರವನ್ನು ಮಾಡಿ. ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸೋದಕ್ಕೆ ಈ ಪರಿಹಾರ ಮಾಡಿ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಸುಖವಾಗಿ ಚೆನ್ನಾಗಿರ್ಬೇಕಂದ್ರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀನಾರಾಯಣ ನಮಃ ಅಂತ ಹೇಳಿ ಶುಕ್ರವಾರ ಅಥವಾ ಇವತ್ತಿನಿಂದನೇ 11 ದಿನಗಳ ಕಾಲ ಮುಂಜಾನೆ ಮಹಾಲಕ್ಷ್ಮಿ ಅಥವಾ ಶ್ರೀಕೃಷ್ಣನ ಮುಂದೆ ದೀಪ ಹಚ್ಚಿ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಶುಕ್ರವಾರದ ದಿನ ಮುತ್ತೈದೆಯರಿಗೆ ಅಥವಾ ಬಡ ಹೆಣ್ಮಕ್ಕಳಿಗೆ ಬಿಳಿ ಬಣ್ಣದ ಒಂದು ಸಿಹಿಯನ್ನು ದಾನ ಮಾಡಿ. ಚಿಕ್ಕ ಮಕ್ಕಳಿಗೆ ಸಿಹಿಯನ್ನು ತಿನ್ನಿಸಿ. ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನೀಗಿಸಿ ಐಶ್ವರ್ಯವನ್ನು ನೀಡುತ್ತೆ. ಕೊನೆಯದಾಗಿ ಹೇಳೋದಾದರೆ ತುಲಾರಾಶಿಯವರೇ, ನೀವು ನ್ಯಾಯವಂತರು, ಹಾಗಾಗಿ ನ್ಯಾಯ ಯಾವಾಗಲೂ ನಿಮ್ಮ ಪರವಾಗಿಯೇ ಇರುತ್ತೆ. ಅತಿಯಾದ ಯೋಚನೆ ಬಿಟ್ಟು ಮುನ್ನುಗ್ಗಿ. ಈ ಮಾಹಿತಿ ನಿಮಗೆ ಭರವಸೆ ಮೂಡಿದಲ್ಲಿ ಒಂದು ವೇಳೆ ನಿಮಗೆ ಚೆನ್ನಾಗಿದು ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಪುಣ್ಯವನ್ನು ಸಂಪಾದಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.